ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಬನ್ನಿ, ಗೌರಿ ಗಣೇಶ ಹಬ್ಬ ಬಂತಲ್ಲ, ಕರ್ಜಿಕಾಯಿ ಮಾಡಬೇಕಲ್ಲ. ಬನ್ನಿ, ಮಾಡೋ ವಿಧಾನ ತೋರಿಸ್ತೀನಿ. ಮಾಡೋದು ಹೆಂಗೆ, ಏನೇನು ಸಾಮಾನು ಬೇಕು ಎಲ್ಲ ನೋಡ್ಕೊಳ್ಳೋಣ. ಬನ್ನಿ, ಹೇಳ್ಕೊಡ್ತೀನಿ. ಸ್ನೇಹಿತರೆ, ನಾನು ಮೋದಕಕ್ಕೆ ಕರ್ಜಿಕಾಯಿ ಎರಡಕ್ಕೂ ಕಣಕ ಕಲಸಿಡ್ತಾಯಿದ್ದೀನಿ. ಒಂದು ಬಟ್ಲು ಚಿರೋಟಿ ರವೆ ಹಾಕಿದ್ದೀನಿ. ಇದರಲ್ಲಿ ನೋಡಿ, ಒಂದು 2 ಸ್ಪೂನು ಮೈದಾ ಹಿಟ್ಟು ಹಾಕ್ತೀನಿ. ನೋಡಿ, ಇಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೋಡಿ, ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ನೋಡಿ, ಒಂದು ಚುಟ್ಕಿ ಉಪ್ಪು ಹಾಕ್ಕೊಂಡು, ಉಪ್ಪು ಮೈದಾ ಹಿಟ್ಟು ಚಿರೋಟಿಗಳು ಎಲ್ಲನೂ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಈಗ ಎಲ್ಲ ತುಪ್ಪ ಎಲ್ಲ ಕಡೆ ಹೊಂದ್ಕೊಳ್ಳೋಂಗೆ ಕಲಸಿದ್ದೀನಿ. ಈಗ ಸ್ವಲ್ಪ ನೀರು ಹಾಕೊಂಡು ಕಲಸೋಣ. ಗಟ್ಟಿಗೆ ಕಲಿಸ್ಕೋಬೇಕು. ನೋಡಿ ಸ್ನೇಹಿತರೆ, ಕಲಸಿಟ್ಟಿದ್ದೀನಿ. ಈಗ ನೋಡಿ, ಪೂರಿ ಹಿಟ್ಟನ್ನು ಹಾಕಿದೆ. ಇದಕ್ಕೆ 1 ಸ್ಪೂನು ಮೈದಾ ಹಿಟ್ಟು ಉದುರಿಸ್ಬಿಟ್ಟು ಬಿಟ್ಬಿಡೋಣ. ಇದು ಎಷ್ಟು ಚೆನ್ನಾಗಿ ನೆನೆಯುತ್ತೆ ಅಷ್ಟು ಚೆನ್ನಾಗಿ ಕರ್ಜಿಕಾಯಿ ನೋಡ್ತಾ ಬರ್ತವೆ. ಸ್ನೇಹಿತರೆ, ಈಗ ನಾನು ಕರ್ಜಿಕಾಯಿಗೆ ಪುಡಿ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡಿದ್ದೀನಿ. ಕಡಲೆ ಹಾಕೋತಾಯಿದ್ದೀನಿ. ನೋಡಿ, 2 ಬೋಲು ಕಡಲೆ ಹಾಕ್ಕೊಂಡಿದ್ದೀನಿ. ಇದನ್ನು ಸಣ್ಣ ಹುರಿ ಹುರ್ಕೊಳ್ಳೋದು ಅಂದರೆ ಬೆಚ್ಚಗೆ ಮಾಡ್ಕೋಬೇಕು. ಬಿಸಿಯಾಗಬೇಕು ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳೋಕ್ಕೆ. ನೋಡಿ, ಹುರಿಯೋದು ಅಂದರೆ ಹುರಿಬಾರ್ದು, ಹಿಂಗೆ ಮುಟ್ಟಿದ್ರೆ ಬಿಸಿ ಇರಬೇಕು. ಹಂಗೆ ಹುರ್ಕೊಂಡು ಸಾಕು. ಸಿಮ್ಮಲ್ಲಿ ಇಟ್ಕೊಂಡು ಈಗ ಒಂದು ತೆಗೆದಿಟ್ಕೊಂಬಿಡೋಣ. ಈಗ ಎಳ್ಳು ಹೊರ್ಕೊಂಬಿಡೋಣ. ಇದರಲ್ಲಿ ಒಂದು ಬಟ್ಲು ತೊಗೊಂಡಿದ್ದೀನಿ. ಚಟ್ಪಟ ಅನ್ನಂಗೆ ಹುರ್ಕೊಳ್ಳೋಣ. ನೋಡಿ, ಎಳ್ಳು ಸಣ್ಣ ಉರಿಲೇ ಹುರ್ಕೊಂಡಿದ್ದೀನಿ. ನೋಡಿ, ಎಷ್ಟು ದಪ್ಪಕ್ಕಾಗವೆ ಅಂತ ಚಪ್ಪೆ ಹೆಂಗಿದ್ದವು. ಈಗ ತೆಗ್ದು ಎತ್ತಿಟ್ಕೊಳ್ಳೋಣ. ನೋಡಿ, ಒಂದು 2 ಸ್ಪೂನು ಗಸಗಸೆ ಹಾಕೋಣ. ಹುರ್ಕೊಳ್ಳೋಣ. ನೋಡಿ, ಗಸಗಸೆ ಮಾಡೋದು ಈಗ. ನೋಡಿ, ಕೊಬ್ಬರಿ ಹಾಕೊಂಡು ಹುರ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಸಿಮ್ಮಲ್ಲಿ ಇಟ್ಕೊಂಡು ಸೀಸ್ದಂಗೆ ಹುರ್ಕೊಂಡಿದ್ದೀನಿ. ಈಗ ಸ್ಟವ್ ಆಫ್ ಮಾಡೋಣ. ಯಾರು ನೋಡಿ ಸ್ನೇಹಿತರೆ, ಕಡಲೆ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಎಷ್ಟು ಬಟ್ಲು ಬರ್ಕೊಂಡು ನೋಡ್ಕೊಳ್ಳೋಣ. ಒಂದು 2.25 ಬಟ್ಲು ಬಂದಿದೆ. ನೋಡಿ, ಆರ್ಗ್ಯಾನಿಕ್ ಬೆಲ್ಲ, ಏನು ಕಾಯಿಸೋಂಗಿಲ್ಲ, ಏನೂ ಮಾಡೋಂಗಿಲ್ಲ, ಚೆನ್ನಾಗಿದೆ. ಹಾಗಾಗಿ 1 ಬಟ್ಲು ಹಾಕ್ಕೊಂಡಿದ್ದೀನಿ. ನೋಡಿ, ಮತ್ತೆ ಅರ್ಧ ಬಟ್ಲಿಗೆ ಒಂಚೂರು ಜಾಸ್ತಿ ತೊಗೊಂಡಿದ್ದೀನಿ. ಹಿಟ್ಟು 1 ಕಾಲು ಜಾಸ್ತಿ ಇತ್ತಲ್ಲ, ಅದಕ್ಕೆ ಜಾಸ್ತಿ ತೊಗೊಂಡಿದ್ದೀನಿ. ನೋಡಿ, ಈಗೆಲ್ಲ ಹೀಗೆ ಪುಡಿ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಹೀಗೆಲ್ಲ ಬೆಲ್ಲ ಮಿಕ್ಸ್ ಮಾಡಿದ್ದೀನಿ. ಆದರೂ ಈ ಥರ ಉಂಡುಂಡೆ ಇರ್ತದೆ. ಅದಕ್ಕೆ ಮತ್ತೆ ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬಿಡೋಣ. ನೋಡಿ, ಈ ಥರ ಮಾಡ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗೆಲ್ಲ ಹೊಂದ್ಕೊಂಡಿದೆ. ನೋಡಿ, ಮಿಕ್ಸಿ ಮಾಡ್ಕೊಂಡಾಯ್ತು. ಸುರ್ಕೊಂಡೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಎಳ್ಳು ಗಸಗಸೆ ಹಾಕ್ಕೊಂಡು 1 ಸೆಕೆಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಗಸಗಸೆ ಹಾಕ್ಕೊಂಡಿದ್ದೀನಿ. ಎಳ್ಳು ಹಾಕ್ಕೋತೀನಿ. ಈಗ ಹುರಿದಿಟ್ಕೊಂಡಿರೋ ತಣ್ಣಗಾಗವೆ. ನೋಡಿ ಸ್ನೇಹಿತರೆ, ಎಳ್ಳೊಳಿಕೆ ಎಳ್ಳು ಗಸಗಸೆ ಹಾಕ್ಕೊಂಡಿದ್ದೀನಿ. ಈಗ 2 ಲವಂಗ, ಸ್ವಲ್ಪ ಕಡಿಮೆ ಜಾಯಿಕಾಯಿ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೋತೀನಿ. ಸುಮ್ಮನೆ 1 ಸೆಕೆಂಡು ಚರ್ರ ಅನ್ಸ್ಕೊಂಬತ್ತೀನಿ. ನೋಡಿ, ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಈಗ ಹಂಗೆ ಚರ್ರ ಅನ್ಸ್ಕೊಂಡ್ಬಿಡ್ತೀನಿ. ನೋಡಿ, ಫುಲ್ಲು ಪೌಡ್ರ್ ಆಗಬಾರ್ದು, ಈ ಥರ ಎಳ್ಳೆಳ್ನಂಗೆ ಇರಬೇಕು. ನೋಡಿ, ಎಳ್ಳೆಳ್ನಂಗೆ ಮಾಡ್ಕೊಂಡಿದ್ದೀನಿ. ಈ ಕಡಲೆ ಹಿಟ್ಟೊಳಗೆ ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಕೊಬ್ಬರಿನೂ ಹಾಕೊಳ್ಳೋಣ. ಈಗ ಹುರಿದಿಟ್ಟಿದ್ಮೇಲೆ ಈಗೆಲ್ಲನೂ ಮಿಕ್ಸ್ ಮಾಡೋಣ. ನೋಡಿ ಸ್ನೇಹಿತರೆ, ಮಿಕ್ಸ್ ಮಾಡಾಯ್ತು. ಈಗ ಇದು ಹಿಂದಿಂದನೂ ಸಂಪ್ರದಾಯವಾಗಿ ಮಾಡೋ ಅಂಥ ಕರ್ಜಿಕಾಯಿ. ಇದು ಬೆಲ್ಲ ಹಾಕಿ ಮಾಡೋದು. ಈ ಕಡಲೆ ಕೊಬ್ಬರಿ ಇದು ಹಾಕ್ಬಿಟ್ಟು ಸಕ್ಕರೆ ಹಾಕ್ಬಿಟ್ಟು ಮಾಡ್ತಾರಲ್ಲ, ಅದೇನು ಅಂತ ನಮ್ಗೆ ಇಷ್ಟ ಆಗಲ್ಲ. ಇದು ಸಂಪ್ರದಾಯವಾಗಿ ನಾವು ಹಿಂದಿಂದ ನಮ್ಮ ಅಮ್ಮನ ಕಾಲದಿಂದನೂ ಇದೇ ಥರ ಮಾಡೋದು.
ಇದನ್ನು ನೋಡಿ ಈಗ ಪೌಡ್ರ್ ಮಾಡಿ ಇಟ್ಕೊಂಡು ಈಗೆಲ್ಲ ಹುರಿದು ಬೀಸ್ಕೊಂಡು ಇದನ್ನು ಇದು ಮಾಡ್ಕೊಂಡಿದ್ದೀವಲ್ವ ಮಿಕ್ಸಿನ ಎಲ್ಲ ಹುರಿದಿದ್ದೀವಿ ಚೆನ್ನಾಗಿ, ಏನೂ ಆಗೋಲ್ಲ. ಇದೊಂದು 2-3 ತಿಂಗಳು 4 ತಿಂಗಳ ತನಕ ಫ್ರಿಡ್ಜಲ್ಲಿ ಇಟ್ಕೊಂಡು ಯಾವಾಗ ಬೇಕೋ ಆವಾಗ ಕರ್ಜಿಕಾಯಿ ದಿಢೀರ್ ಅಂತ ಮಾಡ್ಕೋಬೋದು. ಈಗ ನಾವು ಎಲ್ಲರೂ ಹಬ್ಬಕ್ಕೆ ಎಲ್ಗಾರು ಹೋಗಬೇಕು ಕರ್ಜಿಕಾಯಿ ಮಾಡ್ಕೋಬೇಕು ಅಂತಂದರೆ ಈ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು ಈ ಥರ ಪೌಡ್ರನ್ನ. ಆವಾಗ ನಾವು ಕಣಕ ಕಲಿಸ್ಕೊಂಡು ನಮ್ಗೆ ಯಾವಾಗ ಬೇಕೋ ಆವಾಗ ನಾವು ಕರ್ಜಿಕಾಯಿ ಮಾಡ್ಕೊಂಡು ಹೋಗ್ಬೋದು. ನೋಡಿದ್ರಿ ಅಲ್ವಾ ಸ್ನೇಹಿತರೆ, ಕರ್ಜಿಕಾಯಿಗೆ ಹಿಟ್ಟು ಕಲಸಿಟ್ಟಿದ್ನಲ್ಲ, ಈಗ ನೋಡಿ ಇದನ್ನು ಉಂಡೆ ಕಟ್ಕೊಂಡು ಚಿಕ್ಕದಾಗಿ ಹರ್ಕೊಳ್ಳೋಣ. ಈ ಥರ ಉಂಡೆ ತೊಗೊಂಡು ಹರ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಈ ಥರ ಹರ್ಕೊಂಡು ಈ ಥರ ನೋಡಿ ಕರ್ಜಿಕಾಯಿ ಮಿಷನ್ ಮೇಲೆ ಹಿಂಗೆ ಹಾಕೋಬೇಕು. ಹಿಂಗೆ ಹಾಕ್ಕೊಂಡು ಕರೆಕ್ಟಾಗಿ ಹಿಂಗೆ ಹಾಕೋಬೇಕು. ಹೀಗೆ ಇದಕ್ಕೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ತುಂಬ್ಕೋಬೇಕು. ಹಿಂಗೆ ತುಂಬಿಕೊಂಡು ನೋಡಿ ತುಂಬ್ಕೊಂಡಾದ್ಮೇಲೆ ಈ ಥರ ಹಿಂಗೆ ಮುಚ್ಚಬೇಕು. ಹಿಂಗೆ ಹಿಂಗೆ ಚೆನ್ನಾಗಿ ಹಿಂಗೆ ಅಮ್ಕಿದ್ರೆ ಸುತ್ತ ಇದು ಬಂದ್ಬಿಡ್ತದೆ ಇದು ಹಿಟ್ಟು. ನೋಡಿ ಈ ಥರ ಹಿಂಗೆ ಅಮ್ಕಾದ್ಮೇಲೆ ಹಿಂಗೆ ತೆಕ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದೇ ಥರ ಮಾಡ್ಕೊಂಡು ಸ್ನೇಹಿತರೆ, ಕರ್ಜಿಕಾಯಿ ಅರ್ಧ ಎಲ್ಲ ತುಂಬಿಟ್ಕೊಂಡಿದ್ದೀನಿ. ಈಗ ಎಣ್ಣೆ ಬಿಸಿ ಬಿಟ್ಕೊಂಡಿದ್ದೀನಿ, ಎಣ್ಣೆಗೆ ಹಾಕೋಣ. ಈಗ ನೋಡಿ ಸ್ನೇಹಿತರೆ, ಎಣ್ಣೆಗೆ ಈ ಥರ ಬೇಯಬೇಕು ಕರ್ಜಿಕಾಯಿ. ಎತ್ಕೊಳ್ಳೋಣ. ಈಗ ನೋಡಿ ಸ್ನೇಹಿತರೆ, ಕರ್ಜಿಕಾಯಿ ಕರ್ದಾಯಿತು, ಸರ್ವ್ ಮಾಡ್ತಾಯಿದ್ದೀನಿ. ಈಗ ನೋಡಿ ಸ್ನೇಹಿತರೆ, ಸರ್ವ್ ಮಾಡಿದ್ದೀನಿ. ಈಗ ಕರ್ಜಿಕಾಯಿ ರೆಡಿ ಆಯಿತು. ಮಾಡೋ ವಿಧಾನ ಹೆಂಗೆ ಅಂತ ನೋಡ್ಕೊಂಡ್ರಿ ಅಲ್ವಾ, ಗೊತ್ತಾಯ್ತಲ್ವ. ಈಗ ನೀವು ಮಾಡ್ತೀರಲ್ವ. ಹೊಸಬರು ನೋಡ್ತಾಯಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡಿ. ಹಳಬರಿಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಕಮೆಂಟ್ ಹಾಕ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಈ ವಿಡಿಯೋ ಇಷ್ಟೊತ್ತು ತನಕ ನೋಡಿದ್ದಕ್ಕೆ ಧನ್ಯವಾದಗಳು ನಿಮಗೆ. ನೆಕ್ಸ್ಟ್ ಇನ್ನೊಂದು ಸೂಪರ್ ವಿಡಿಯೋನ ಜೊತೆ ಬರ್ತೀನಿ.